ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಆಫರ್ ಇದೆ ಅಂತ ನಾನು ಹೇಳ್ಬೋದು. ಸೊ ಸಾಕಷ್ಟು ಜನ ಕಾಲ್ ಮಾಡಿದ್ರಿ, ಹೌಸ್ ವೈಫ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ನಮ್ಗೆ ಅಫೋರ್ಡಬಲ್ ರೀಡಿಂಗ್ಸ್ ಬೇಕು ಮತ್ತೆ ಆಫರ್ನ ಸ್ಟಾರ್ಟ್ ಮಾಡಿ ಅಂತ ಕೇಳಿದ್ರಿ. ಎಲ್ಲರಿಗೋಸ್ಕರ ಹೆಲ್ಪ್ ಆಗತ್ತೆ ಅಂತ ಹೇಳಿ ಸೊ ಈ ಇಯರ್ಗೆನೆ ಲಾಸ್ಟ್ ಆಫರ್ ಅಂತ ನಾನು ಹೇಳ್ತೀನಿ. ಸೊ ಈ 4 days 333 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಈ 4 days ಆದ್ಮೇಲೆ ಯಾವುದೇ ಕಾರಣಕ್ಕೂ ನಾನು ಆಫರ್ಸ್ ನಾನು ರನ್ ಮಾಡೋದಿಲ್ಲ. ಸೊ ದಯವಿಟ್ಟು ಏನೇ ಆಫರ್ಸ್ ಇದ್ರು ಈ 4 days ಅಲ್ಲೇ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ 333 rupeesಗೆ ಅನ್ಲಿಮಿಟೆಡ್ ಕ್ವಶನ್ಸ್ ಅನ್ಲಿಮಿಟೆಡ್ ಆಗಿ ಮಾತಾಡ್ಬೋದು. ಥ್ರೂ ಫೋನ್ ಕಾಲೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಅಂಡ್ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ವಿಡಿಯೋನಲ್ಲಿ ಲವ್ ನೋಟ್ಸ್ ಇರುತ್ತೆ. ನೀವ್ ಯಾರ ಬಗ್ಗೆ ಆದ್ರೂ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡಿದ್ರೆ ನಿಮ್ಗೆ ರೆಸೊನೇಟ್ ಆಗುತ್ತೆ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಏನ್ ಥಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲರ ಫೇವರೆಟ್ ವಿಡಿಯೋ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಸೊ ತುಂಬಾ ಜನ ಯಾವ ವಿಡಿಯೋ ರಿಕ್ವೆಸ್ಟ್ ಮಾಡದೇ ಇದ್ರು ಲವ್ ನೋಟ್ಸ್ ಮಾತ್ರ ರಿಕ್ವೆಸ್ಟ್ ಇದ್ದೇ ಇರುತ್ತೆ. ಸೊ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಫುಲ್ ನೋಡ್ತಾ ಇರಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಯಾರೆಲ್ಲ 7 days ಮಾಸ್ಟರ್ ಕ್ಲಾಸ್ ಟ್ಯಾರೋ ರೀಡಿಂಗ್ ಕೋರ್ಸಸ್ಗೆ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ 2000 rupees ಪ್ಲಸ್ ಸರ್ಟಿಫಿಕೇಟ್ ಇರುತ್ತೆ. ಸೊ 2000 ನೀವು ಪೇ ಮಾಡಿದ್ರೆ ನೀವು ಎನ್ರೋಲ್ ಮಾಡ್ಕೋಬಹುದು ಟ್ಯಾರೋ ರೀಡಿಂಗ್ ಕೋರ್ಸ್ಗೆ. ಸೊ A to Z ಟ್ಯಾರೋ ನಲ್ಲಿ ಏನೇನ್ ಬರುತ್ತೆ, ಯಾವ್ಯಾವ ತರ ರೀಡಿಂಗ್ಸ್ ಮಾಡೋದು ಎಲ್ಲಾನು ಕೂಡ ಈ 7 days ವರ್ಕ್ಶಾಪ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಸೊ ಎಸ್ ಗೈಸ್, ಸೊ ವಿತೌಟ್ ಎನಿ ಕಟ್ಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲವ್ ನೋಟ್ಸ್, ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ಇವಾಗ ಶಫಲ್ ಮಾಡಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ನಂಗೆ ಎಷ್ಟು ಕಾರ್ಡ್ಸ್ ಗಳು ತಗೋಬೇಕಂತ ಫೀಲ್ ಆಗುತ್ತೆ ಅಷ್ಟು ಕಾರ್ಡ್ಸ್ ನಾನು ತಗೋತೀನಿ. ಓಕೆ, ಓಕೆ. ಸೊ ಇಷ್ಟು ಕಾರ್ಡ್ಸ್ ನಾನು ತಗೊಂಡಿದ್ದೀನಿ. ಓಕೆ, ಅಂಡ್ ಏಂಜಲ್ಸ್ ಗೈಡೆನ್ಸ್ ನೋಡೋದಾದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾವ ತರ ಏಂಜಲ್ಸ್ ಗೈಡೆನ್ಸ್ ಬರ್ತಿದೆ ಅಂತ ನೋಡೋಣ. ಓಕೆ, ಲುಕ್ ಫಾರ್ ಅ ಸೈನ್. ಓಕೆ, ಸೊ ಲುಕ್ ಫಾರ್ ಅ ಸೈನ್ ಅಂತ ಒಂದು ಗೈಡೆನ್ಸ್ ಬರ್ತಾ ಇದೆ. ಅಂಡ್ ಇಫ್ ಯು ಬಿಲೀವ್, ಓಕೆ, ಸೊ ಇಫ್ ಯು ಬಿಲೀವ್ ಅಂಡ್ ರಿಮೇನ್ ಪಾಸಿಟಿವ್. ಓಕೆ, ಸೊ ರಿಮೇನ್ ಪಾಸಿಟಿವ್ ಅಂತ ಬರ್ತಾ ಇದೆ. ಮತ್ತೆ ಫಾರ್ಗಿವ್ನೆಸ್ ಅಂತ ಹೇಳ್ತಾ ಇದೆ ಕಾರ್ಡ್ ಅಲ್ಲಿ. ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ನೀವು ನೋಡಬಹುದು ಬಿಗ್ ಹ್ಯಾಪಿ ಚೇಂಜಸ್ ಅಂತ ಹೇಳ್ತಾ ಇದೆ ಕಾರ್ಡ್ ಅಲ್ಲಿ. ಸೊ ಐ ಥಿಂಕ್ ವಿ ಗಾಟ್ 5 ಗೈಡೆನ್ಸ್. ಸೊ ಏಂಜಲ್ಸ್ ರೀಡಿಂಗ್ ಅಲ್ಲಿ 5 ಗೈಡೆನ್ಸ್ ಬಂದಿದೆ ನಿಮ್ಗೋಸ್ಕರ. 1 2 3 4 5 ಏಂಜಲ್ಸ್ ಗೈಡೆನ್ಸ್ ಬಂದಿದೆ. ಸೊ ನಾವು ಫಸ್ಟ್ ಲವ್ ನೋಟ್ಸ್ ನ ನೋಡಿ ಆಮೇಲೆ ಗೈಡೆನ್ಸ್ ಗೆ ಹೋಗೋಣ. ಸೊ ಫಸ್ಟ್ ಮೆಸೇಜ್, ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಬಟ್ ಯು ಹೋಲ್ಡ್ ಮೈ ಹಾರ್ಟ್ ಫಾರ್ ಎವರ್ ಅಂತ ಬರ್ತಾ ಇದೆ. ಸೊ ನೀನು ನನ್ನ ಭೇಟಿ ಆದಾಗ, ಮೀಟ್ ಮಾಡಿದಾಗ ನನ್ನ ಕೈಗಳನ್ನ ಕೆಲವು ನಿಮಿಷ ಇಟ್ಕೋಬಹುದು, ಕೆಲವು ಗಂಟೆಗಳು ಇಟ್ಕೋಬಹುದು, ಆದರೆ ನಿನ್ನ ಪ್ರೀತಿಯ ನೆನಪುಗಳು ಏನಿರುತ್ತೆ ನಾನ್ ಸಾಯೋವರೆಗೂ, ನನ್ ಸತ್ತ ಮೇಲೂ ಕೂಡ ನಿನ್ನ ನೆನಪುಗಳಾಗಿರ್ಬೋದು, ನಿನ್ನ ಪ್ರೀತಿ ಆಗಿರ್ಬೋದು ಎಲ್ಲಾನು ಕೂಡ ನಾನು ನಿನ್ನ ಯಾವತ್ತಿಗೂ ಮರೆಯೋದಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಪ್ರೀತಿ ಇದೆ, ಗೌರವ ಇದೆ. ಅವರು ನಿಮ್ಮನ್ನ ಯಾವಾಗ್ಲೂ ಪ್ರೀತಿನಲ್ಲಿ ಆರಾಧಿಸ್ತಾನೆ ಇರ್ತಾರೆ. ಸೊ ಅವ್ರು ಏನ್ ಅಂತಿದ್ದಾರೆ ಅಂತ ಅಂದ್ರೆ, ಭೇಟಿ ಮಾಡಿದಾಗ ನಾವಿಬ್ರು ಕೈ ಇಟ್ಕೊಳ್ಳೋದಿದ್ದೇ ಇರುತ್ತೆ. ಕೈಗಳನ್ನ ನಾವ್ ಯಾವಾಗ್ಲೂ ಒಂದು ಕ್ಷಣ ಇಟ್ಕೋಬಹುದೇ ಬಿಟ್ರೆ ನಿನ್ನ ಪ್ರೀತಿ ಏನಿದೆ, ನಿನ್ ಜೊತೆಗೆ ಕಳೆದಿರುವಂತ ಎಲ್ಲ ಸುಂದರ ಕ್ಷಣಗಳೇನಿದೆ, ಮೆಮೊರೀಸ್ಗಳೇನಿದೆ, ಅದು ಖಂಡಿತವಾಗ್ಲೂ ನಾನು ಸಾಯೋವರೆಗೂ ನನ್ನ ಸತ್ತ ಮೇಲೂ ಕೂಡ ನಿನ್ನ ನೆನಪುಗಳು ನನ್ನ ಹೃದಯದಲ್ಲಿ ಅದೇ ರೀತಿ ಮುಂದುವರಿಯುತ್ತಾನೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿಗೆ ಏನೇ ಆದ್ರೂ ಅವ್ರ ಲೈಫ್ ಅಲ್ಲಿ ನೀವು ಇರ್ತೀರಾ ಅಂಡ್ ಪ್ರತಿ ಕ್ಷಣನೂ ಕೂಡ ಅವರ ಜೊತೆಗೆ ನೀವು ಜೊತೆಯಾಗಿ ಇರ್ತೀರಾ ಅನ್ನೋದು ಒಂದು ನಂಬಿಕೆ ಇದೆ. ಆ ನಂಬಿಕೆನ ನೀವು ತುಂಬಾನೇ ಉಳಿಸ್ಕೊಂಡಿದ್ದೀರಾ. ಸೊ ಹಾಗಾಗಿ ಈ ರೀತಿ ಒಂದು ಕಾರ್ಡ್ ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟ್
ಓನ್ಲಿ ಯು ಕ್ಯಾನ್ ಗಿವ್ ಮಿ ದಟ್ ಫೀಲಿಂಗ್ ಅಂತ ಹೇಳ್ತಾ ಇದೆ. ಸೊ ನೀನ್ ಮಾತ್ರ ಆ ಪ್ರೀತಿನ ಕೊಡಕ್ಕೆ ಸಾಧ್ಯ. ಹೃದಯದಲ್ಲಿ ಆ ಮನಸ್ಥಿತಿ ನನ್ಗಿವತ್ತು ಪ್ರೀತಿನಲ್ಲಿ ಚೇಂಜಸ್ ಆಗಿದೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯು. ಸೊ ನಿನ್ನಿಂದ ನಾನು ಪ್ರೀತಿನ ಕಲ್ತಿದ್ದೀನಿ, ಪ್ರೀತಿ ಮಾಡೋದನ್ನ ಕಲ್ತಿದ್ದೀನಿ. ಸೊ ನನಗೆ ಒಂದು ಪ್ರೀತಿ, ಒಂದು ಭಾವನೆ ನನ್ಗೆ ಇಷ್ಟು ಇಂಪಾರ್ಟೆಂಟ್ ಅಂತ ನನ್ಗೆ ಅನ್ಸಿದೆ ನೀನು ನನ್ನ ಲೈಫಲ್ಲಿ ಬಂದ ಮೇಲೆ. ಸೊ ಅವರ ಜೊತೆಲಿದ್ದಾಗ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಒಂದು ವ್ಯಕ್ತಿಗೆ ನಂಬಿಕೆನೇ ಇರಲಿಲ್ಲ. ಬಟ್ ನೀವ್ ಯಾವಾಗ ಅವ್ರ ಲೈಫಲ್ಲಿ ಬಂದಿದ್ದೀರಾ, ಸೊ ಅವಾಗ ಈ ಒಂದು ವ್ಯಕ್ತಿಗೆ ಪ್ರೀತಿ ವ್ಯಾಲ್ಯೂ ಅರ್ಥ ಆಗಿದೆ, ಸಂಬಂಧದ ವ್ಯಾಲ್ಯೂ ಅರ್ಥ ಆಗಿದೆ. ಅಂಡ್ ಇನ್ ದ ಸೇಮ್ ಟೈಮ್ ಅವ್ರಿಗೆ ಗೊತ್ತಾಗುತ್ತೆ ಸೊ ಪ್ರೀತಿ ಅಂದ್ರೆ ಯಾವ ತರ ಮಾಡಿದ್ರೆ ಅವ್ರಿಗೆ ಮನ್ಸಿನಲ್ಲಿ ಆ ಬಾಂಡಿಂಗ್ ಬರುತ್ತೆ. ಸೊ ಪ್ರೀತಿ ಅಂದ್ರೇನು, ಫೇಕ್ ಪ್ರೀತಿ ಅಂದ್ರೇನು, ನಿಜವಾದ ಪ್ರೀತಿ ಅಂದ್ರೇನು, ಎಲ್ಲಾನು ಅರ್ಥ ನೀವು ಅವರಿಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ಯಾರು ಪ್ರೀತಿ ಸಲ್ಲಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನಿಮ್ಮ ಪ್ರೀತಿ ಅವ್ರಿಗೆ ತುಂಬಾನೇ ಹಿಡಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್. For every day I miss you, for every hour I need you, every minute I feel you, for every second I want you forever ಅಂತ ಬರ್ತಾ ಇದೆ. ಸೊ ಪ್ರತಿದಿನ ನಾನು ನಿನ್ನನ್ನ ಮಿಸ್ ಮಾಡ್ಕೋತೀನಿ, ಪ್ರತಿದಿನ ಪ್ರತಿ ಅವರ್ ನಾನು ನಿನ್ ಜೊತೆಗಿರ್ಬೇಕು ಅಂತ ಬಯಸ್ತೀನಿ, ಪ್ರತಿ ನಿಮಿಷನೂ ಕೂಡ ನಾನು ನಿನ್ನ ಜೊತೆಗೆ ಯಾವಾಗ್ಲೂ ಇದೇ ರೀತಿ ಜೀವನದಲ್ಲಿ ಪ್ರೀತಿನ ಮುಂದುವರಿಸ್ಕೊಂಡು ಜೀವನವನ್ನ ಕಳಿಬೇಕು ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಏಂಜಲ್ಸ್ ಜೊತೆಗೆ ಒಂದು ವ್ಯಕ್ತಿ ಯೂನಿವರ್ಸ್ಗೆ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಅವರು ಪ್ರತಿದಿನ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇರ್ತಾರೆ. ನೀನು ಅವ್ರ ಜೊತೆಗಿರ್ಬೇಕು, ಮಾತಾಡ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು, ನನ್ನ ವ್ಯಕ್ತಿ ಈ ರೀತಿನಲ್ಲಿ ನನ್ನ ಹತ್ರ ಇರ್ಬೇಕು. ಪ್ರತಿ ಸತಿನೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತಾರೆ ದೇವರಲ್ಲಿ. ಸೊ ಅದನ್ನ ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಿರ್ತಾರೆ. ಅಂಡ್ ಪ್ರತಿ ಕ್ಷಣನೂ ಕೂಡ ಈ ಒಂದು ವ್ಯಕ್ತಿ ಅವ್ರು ಯಾವಾಗ್ಲೂ ನೆನ್ಪ್ ಮಾಡ್ಕೋತಾನೆ ಇರ್ತಾರೆ, ಬಟ್ ಅವ್ರು ನಿಮ್ಮ ಹತ್ರ ಹೇಳ್ಕೊಳಲ್ಲ. ಸೊ ನಿನ್ನ ನೆನ್ಪ್ ಮಾಡ್ಕೊಂಡೆ ನಾನು ಇವತ್ತಂತೆಲ್ಲ ಅವ್ರಿಗೆ ಹೇಳಲ್ಲ, ಬಟ್ ಈ ಒಂದು ವ್ಯಕ್ತಿ ಪ್ಯೂರ್ ಆಗಿ ಅವರು ನಿಮ್ಮ ಜೊತೆಗಿದ್ದಾರೆ. ಸೊ ಈ ಒಂದು ವ್ಯಕ್ತಿ ವೆರಿ ಜೆನ್ಯೂನ್ ಅಂತ ನಾನು ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್. Being in love with you makes every morning worth getting up for you ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ಅವರ ಲೈಫ್ ಅಲ್ಲಿ ಅವರ ಜೀವನವನ್ನೇ ನಿಮಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ ಮುಡಿಪಿಟ್ಟಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಯಾಕೆ ಅಂತ ಅಂದ್ರೆ ಪ್ರತಿ ಸತಿನೂ ಕೂಡ ನಿನ್ನ ಜೊತೆಗೆ ಪ್ರೀತಿನಲ್ಲಿ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ. ಅದರಲ್ಲೂ ಜೀವನದಲ್ಲಿ ನಿನ್ಗೋಸ್ಕರನೇ ಬದುಕ್ತಾ ಇದ್ದೀನಿ, ಪ್ರತಿದಿನ ನಿನ್ನ ಪ್ರೀತಿಗೋಸ್ಕರನೇ ನಾನು ಎದ್ದೇಳ್ತಾ ಇದ್ದೀನಿ, ಅದೆಲ್ಲೂ ಕೂಡ ನಾನು ಒಂದು ಡಿಸಿಷನ್ಸ್ ತಗೊಂಡಿರೋದು ವ್ಯರ್ಥ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಅವ್ರಿಗೆ ನೀವು ಅವ್ರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ನೀವಿಲ್ಲ ಅಂತಂದ್ರೆ ಅವ್ರ ಲೈಫಲ್ಲಿ ಏನು ಕೂಡ ನಡೆಯೋದಿಲ್ಲ. ಸೊ ಇನ್ಫ್ಯಾಕ್ಟ್ ಅವ್ರು ಯಾರನ್ನ ಅವರು ಇಷ್ಟು ವರ್ಷಗಳ ಕಾಲ ಜೊತೆಲಿದ್ದಂತ ಒಂದು ಫ್ರೆಂಡ್ಸ್ನೇ ಅವ್ರು ಬಿಟ್ಬಿಡ್ಬೋದು, ಬಟ್ ನಿಮ್ಮ ಪ್ರೀತಿನ ಅವ್ರು ಯಾವತ್ತಿಗೂ ಬಿಟ್ಕೊಂಡ್ ಕೊಡಲ್ಲ. ಸೊ ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಸೊ ಪ್ರತಿ ಕ್ಷಣನೂ ಕೂಡ ನೀನ್ ನನ್ನವರಾಗಿರ್ಬೇಕು, ನಾನ್ ನಿನ್ನವರಾಗಿರ್ಬೇಕು. ಸೊ ಇದೇ ನಮ್ಮಿಬ್ಬರ ಮಧ್ಯೆ ಯಾವಾಗ್ಲೂ ನಡೀತಿರುತ್ತೆ. ಬಟ್ ನಾನ್ ಪ್ರತಿ ಕ್ಷಣ ನಿನ್ಗೋಸ್ಕರನೇ ಬೆಳಗ್ಗೆ ಎದ್ದೇಳ್ತಾ ಇದ್ದೀನಿ, ನಿನ್ಗೋಸ್ಕರನೇ ಪ್ರೀತಿನ ಡೆಡಿಕೇಟ್ ಮಾಡ್ತಾ ಇದ್ದೀನಿ, ನನ್ನ ಜೀವನವನ್ನೇ ನಿನ್ಗೋಸ್ಕರ ಇಟ್ಟಿದ್ದೀನಿ. ಇದ್ಯಾವ್ದು ನಾನು ಏನ್ ಡಿಸಿಷನ್ಸ್ ತಗೊಂಡಿದ್ದೀನಿ ನಿನ್ನ ಪ್ರೀತಿಗೋಸ್ಕರ ಅದೆಲ್ಲೂ ವ್ಯರ್ಥ ಆಗಿಲ್ಲ, ಅದು ಯೂಸ್ ಆಗ್ತಿದೆ ಅನ್ನೋದು ನಿಮ್ಮ ವ್ಯಕ್ತಿಯ ಒಂದು ಕ್ವೆಶನ್. ಓಕೆ ಓಕೆ, ಸೊ ನೆಕ್ಸ್ಟ್. ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ಬರ್ತಾ ಇದೆ. ಅವರ ಲೈಫ್ ಅಲ್ಲಿ ಯಾರಾದ್ರೂ ಫೇವ್ರೆಟ್ ವ್ಯಕ್ತಿ ಇದ್ದಾರೆ, ಅವರ ಜೀವನದಲ್ಲಿ ಯಾರಾದ್ರೂ ಅವ್ರ ಲೈಫ್ ಅಲ್ಲಿ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾರೆ ಅಂತ ಅಂದ್ರೆ ಅದು ಎಲ್ಲವೂ ಕೂಡ ನೀವೇ ಆಗಿದ್ದೀರಾ. ಸೊ ಅವ್ರ ಲೈಫ್ ಅಲ್ಲಿ ಅವ್ರ ಸುಲಭವಾಗಿ ಯಾರನ್ನೂ ಕೂಡ ಬಿಲೀವ್ ಮಾಡಲ್ಲ, ಅಥವಾ ಯಾವ್ದು ವ್ಯಕ್ತಿನೂ ಕೂಡ ಅವರು ಅಪ್ರೀತಿಸಲ್ಲ. ಸೊ ಒನ್ ಅಂಡ್ ಓನ್ಲಿ ನಿಮ್ಮನ್ನ ಅವರಿಷ್ಟು ಹಚ್ಕೊಂಡಿದ್ದಾರೆ ಎಮೋಷನಲ್ ಆಗಿ. ಸೊ ದಿಸ್ ಇಸ್ ವಾಟ್ ಲವ್ ಈ. ಸೊ ಪ್ರತಿಯೊಬ್ಬ ವ್ಯಕ್ತಿ ಮೇಲೇನು ಪ್ರೀತಿ ಬಂದ್ಬಿಡಲ್ಲ. ಸೊ ಒಬ್ಬ ವ್ಯಕ್ತಿ ನಿಮ್ಗೆ ಇಷ್ಟ ಆಗ್ತಿದ್ದಾರೆ, ಇಡಿಸ್ತಿದ್ದಾರೆ ಅಂತ ಅಂದ್ರೆ ಅವ್ರೇನು ನಿಮ್ಗೆ ಇಂಪ್ರೆಸ್ ಮಾಡಿರ್ಬೇಕು. ಸೊ ಅದನ್ನ ಮಾತ್ರ ಪ್ರೀತಿ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಏಂಜಲ್ಸ್ ಗೈಡೆನ್ಸ್ ನ ನೋಡೋಣ. ಸೊ 5 ಗೈಡೆನ್ಸ್ ಅಲ್ಲಿ ಫಸ್ಟ್ ಕಾರ್ಡ್, ಇಫ್ ಯು ಬಿಲೀವ್. ಸೊ ಐ ಥಿಂಕ್ ಈ ಒಂದು ಕನೆಕ್ಷನ್ ಅಲ್ಲಿ ನೀವು ತುಂಬಾನೇ ಬಿಲೀವ್ ಮಾಡಿದ್ದೀರಾ, ಅಥವಾ ಸಮ್ಟೈಮ್ಸ್ ನೀವು ತುಂಬಾ ಓವರ್ ಥಿಂಕ್ ಮಾಡಿ, ನೀವು ಓವರ್ ಥಿಂಕ್ ಮಾಡ್ಕೊಂಡು ನೀವು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಸಮ್ಟೈಮ್ಸ್. ಅದೆಲ್ಲ ಅವಶ್ಯಕತೆ ಇಲ್ಲ.
ಐ ಥಿಂಕ್ ನೀವು ಬಿಲೀವ್ ಮಾಡಿದ್ರೆ, ನಂಬಿದ್ರೆ ಈ ಕನೆಕ್ಷನ್ ಇನ್ನೂ ತುಂಬಾ ಚೆನ್ನಾಗಾಗತ್ತೆ, ಹೀಲ್ ಆಗುತ್ತೆ. ಸೊ ಖಂಡಿತವಾಗ್ಲೂ ನೀವೇನ್ ಅನ್ಕೋತಾ ಇದ್ದೀರಾ, ನನ್ನ ವ್ಯಕ್ತಿ ನನ್ನ ಜೊತೆಗಿರ್ಬೇಕು, ಮ್ಯಾರೇಜ್ ಆಗ್ಬೇಕು, ಮದ್ವೆ ಆಗ್ಬೇಕು, ನನ್ನ ಲೈಫಲ್ಲಿ ಇವ್ರು ಇರ್ಬೇಕು, ಬೇಕು, ಏನೆಲ್ಲ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅದೆಲ್ಲವೂ ನಡೆಯುತ್ತೆ ವೆನ್ ಯು ಬಿಲೀವ್. ಸೊ ಬಿಲೀವ್ ಮಾಡಿ, ಯಾವುದು ಕೂಡ ಇಂಪಾಸಿಬಲ್ ಇಲ್ಲ. ಸೊ ಇಫ್ ಯು ಬಿಲೀವ್ ಡೆಫಿನೆಟ್ಲಿ ವಿಲ್ ಗೆಟ್ ಅ ಜಾಯ್ಫುಲ್ನೆಸ್. ಓಕೆ, ಸೊ ನೆಕ್ಸ್ಟ್ ಲುಕ್ ಫಾರ್ ಎ ಸೈನ್. ಸೊ ಐ ಥಿಂಕ್ ನೀವು ಏಂಜಲ್ಸ್ ಗೈಡೆನ್ಸ್ ಅಲ್ಲಿ ತುಂಬಾನೇ ನೀವು ಸೈನ್ಸ್ ಗಳು ಕಾಣಿಸ್ತಾ ಇದೆ ನಿಮಗೆ. ಸೊ ಏಂಜಲ್ಸ್ ನಿಮಗೆ ಥ್ರೂ ಏಂಜಲ್ಸ್ ನಂಬರ್ಸ್, ರೈನ್ಬೋ, ಫೆದರ್ಸ್ ಇದ್ರೆಲ್ಲಾನು ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನೀವು ಗಮನಿಸಿ ಅಂತ ಹೇಳ್ಬೋದು. ಸೊ ಸಮಥಿಂಗ್ ನೀವೇನೋ ಒಂದು ಕ್ವೆಶನ್ಸ್ ಕೇಳಿರ್ಬೋದು, ಅದಕ್ಕೆ ಅವರು ಏಂಜಲ್ಸ್ ಗೈಡೆನ್ಸ್ ಮುಖಾಂತರ, ನಂಬರ್ಸ್ ಮುಖಾಂತರ, ರೈನ್ಬೋ ಮುಖಾಂತರ, ಸಮಥಿಂಗ್ ಫ್ಲವರ್ಸ್ ಮುಖಾಂತರ ಅಥವಾ ಫೆದರ್ಸ್ ಮುಖಾಂತರ ದೇ ಆರ್ ಕಮ್ಯುನಿಕೇಟಿಂಗ್ ವಿತ್ ಯು. ಅದನ್ನ ನೀವು ಗಮನ ಮಾಡ್ತಾ ಇಲ್ಲ ಅಂತ ಅಂದ್ರೆ ದಿಸ್ ಇಸ್ ದ ಗೈಡೆನ್ಸ್ ಫ್ರಮ್ ದ ಏಂಜಲ್ಸ್. ನೀವು ಗಮನ ಬಿಟ್ಟು ನೋಡಿ, ನಾನು ಆಲ್ರೆಡಿ ನಿಮ್ಗೆ ಗೈಡೆನ್ಸ್ ಕೊಟ್ಟಿದ್ದೀನಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ರಿಮೇನ್ ಪಾಸಿಟಿವ್. ಸೊ ಐ ಥಿಂಕ್ ನೀವು ತುಂಬಾ ಸತಿ ನಾನು ಆಗ್ಲೇ ಹೇಳ್ದಂಗೆ ಓವರ್ ಥಿಂಕ್ ಮಾಡಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀರಾ. ಅಂದ್ರೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರಿಂದ ನೀವು ಅದನ್ನೇ ಅಟ್ರಾಕ್ಟ್ ಮಾಡ್ತೀರಾ. ಸೊ ನೀವ್ ಏನ್ ಯೋಚನೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ನೀವು ವಿರಾಮ ಕೊಡ್ತೀರಾ, ದಟ್ ವಿಲ್ ಬಿ ಮ್ಯಾನಿಫೆಸ್ಟೆಡ್. ಸೊ ನೀವು ಯೂನಿವರ್ಸ್ ಅಲ್ಲಿ ಅಥವಾ ನಿಮ್ಮ ಮನಸ್ಸಲ್ಲಿ ಏನ್ ಅನ್ಕೋತೀರಾ ಅದು ಪಾಸಿಟಿವ್ ಆಗಿ ನೆಗೆಟಿವ್ ಅನ್ನೋದು ಯೂನಿವರ್ಸ್ ಡಿಕೋಡ್ ಮಾಡಲ್ಲ. ವಾಟ್ ಯು ಥಿಂಕ್ ದಟ್ ವಿಲ್ ಮ್ಯಾನಿಫೆಸ್ಟ್. ಸೊ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಯಾವಾಗ್ಲೂ ಕೂಡ ಜೀವನದಲ್ಲಿ ಮುಂದೆ ಹೋರಿರಿ. ಖಂಡಿತವಾಗ್ಲೂ ನಿಮ್ ಲೈಫಲ್ಲಿ ನೀವು ಅನ್ಕೊಂಡಿದ್ದೆಲ್ಲ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಫರ್ಗಿವ್ನೆಸ್ ಅಂತ ಬರ್ತಾ ಇದೆ. ಸೊ ಖಂಡಿತವಾಗ್ಲೂ ನೀವು ನಿಮ್ಮನ್ನ ಕ್ಷಮಿಸ್ಕೋಬೇಕು, ನಿಮ್ಮ ಪಾರ್ಟ್ನರ್ನ ನೀವು ಕ್ಷಮಿಸ್ಬೇಕು, ಅಥವಾ ಲೈಫಲ್ಲಿ ನೀವು ಯಾರನ್ನೂ ಕ್ಷಮಿಸಿಲ್ಲ ಅಂತ ಅಂದ್ರೆ ಯು ಹ್ಯಾವ್ ಟು ಫರ್ಗಿವ್ ದಟ್ ಪರ್ಸನ್, ಅಥವಾ ಫರ್ಗಿವ್ ದಟ್ ಪಾಸ್ಟ್, ಅಥವಾ ಫರ್ಗಿವ್ ಎನಿಥಿಂಗ್. ನೀವೇನನ್ನ ಫರ್ಗಿವ್ ಮಾಡಲ್ಲ ಅಂತ ಅನ್ಕೊಂಡಿದ್ರೆ ಅದನ್ನ ನೀವು ಫರ್ಗಿವ್ ಮಾಡ್ಬೇಕು. ಬಿಕಾಸ್ ಅದು ಯಾವ್ದು ಒಳ್ಳೇದಲ್ಲ. ನೀವು ಫರ್ಗಿವ್ ಮಾಡಿಲ್ಲ ಅಂತ ಅಂದ್ರೆ ಅದೇ ಜೀವನದಲ್ಲಿ ಮತ್ತೆ ಅದು ಪ್ಯಾಟ್ರನ್ ರಿಪೀಟ್ ಆಗ್ತಾನೆ ಇರುತ್ತೆ. ವೆನ್ ಯು ಫರ್ಗಿವ್ ದಟ್ ವಿಲ್ ನಾಮಿನೇಟ್ ಇನ್ ಯೋರ್ ಲೈಫ್. ಓಕೆ, ಸೊ ನೆಕ್ಸ್ಟ್ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಬರ್ತಾ ಇದೆ. ಸೊ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವೇನೆಲ್ಲ ಕಳ್ಕೊಂಡಿದ್ದೀರಾ, ಸಂಭ್ರಮ ಆಗಿರ್ಬೋದು, ಹ್ಯಾಪಿನೆಸ್ ಆಗಿರ್ಬೋದು, ಎಂಜಾಯ್ಮೆಂಟ್ ಆಗಿರ್ಬೋದು, ಖಂಡಿತವಾಗ್ಲೂ ನಿಮ್ಮ ಲೈಫ್ ಅಲ್ಲಿ ಅದೆಲ್ಲವೂ ಕೂಡ ಮರಳಿ ಸಿಗತ್ತೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಸೊ ಬಿಲೀವ್ ಇನ್ ಯೋರ್ ಸೆಲ್ಫ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.